ಈ ವಾರದ ಕೊನೆಯ ಮಾಡ್ಯೂಲ್ಗೆ ಸ್ವಾಗತ. ಆದ್ದರಿಂದ ನಾವು ಈ ಹಿಂದೆ ಮಾಡಿದ ಸಮಸ್ಯೆಗಳಲ್ಲಿ ಸಾಮಾನ್ಯ ವಿಧಾನಗಳನ್ನು ಹುಡುಕುವಲ್ಲಿ ಸಣ್ಣ ಭಾಗವನ್ನು ಬಿಟ್ಟುಬಿಟ್ಟಿದ್ದೇವೆಯೇ? ನಾವು ಸಾಮಾನ್ಯ ಆವರ್ತನಗಳನ್ನು ಕಂಡುಕೊಂಡಿದ್ದೇವೆ. ಹಾಗಾಗಿ ಈ ಮಾಡ್ಯೂಲ್ನಲ್ಲಿ ನಾವು ಕೆಲ ಸಮಯ ಕಳೆದು ಕಪಲ್ಡ್ ಆಸಿಲೇಷನ್ ಗಳಿಗೆ ಸಾಮಾನ್ಯ ವಿಧಾನಗಳನ್ನು ಪಡೆಯೋಣ. ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂಬುದರ ಸಂಕ್ಷಿಪ್ತ ಮತ್ತು ತ್ವರಿತ ಹಿಂತೆಗೆದುಕೊಳ್ಳುವ ಸಲುವಾಗಿ ನಾವು ಒಂದೆರಡು ಸಮೀಕರಣದ ಸಿಸ್ಟಮ್ ಆಫ್ ಆಸಿಲೇಷನ್ ಗಳೊಂದಿಗೆ ಪ್ರಾರಂಭಿಸಿದ್ದೇವೆ. ಆದ್ದರಿಂದ ಅದು ಹೇಗೆ ಏನಾದರೂ ಆಗಿರಬಹುದು, 2 ಅಥವಾ 3 ಆಸಿಲೇಟರ್ಸ್ ಎಂಬುದು ಜೊತೆಗೆ ಸ್ಪ್ರಿಂಗ್ ನಲ್ಲಿ ಕಪಲ್ ಆದ ಕಣಗಳು. ಹಾಗಾಗಿ ನನ್ನ ಮುಂದೆ ಒಂದು ಕಪಲ್ಡ್ ಸಿಸ್ಟಮ್ ಇದೆ. ಆದ್ದರಿಂದ ಅದನ್ನು ಮಾಡುವ ವಿಧಾನ, ನೀವು ಮೊದಲು ಚಲನೆಯ ಸಮೀಕರಣಗಳನ್ನು ಬರೆಯಿರಿ, ತದನಂತರ ನೋಡಿ ಕೂಡಿ ಕಳೆಯುವ ತಂತ್ರದ ಮೂಲಕ ಯಾವುದೇ ನೀವು ಸಮೀಕರಣವನ್ನು ಅನ್ಕಪಲ್ ಮಾಡಬಹುದು. ನಾವು ಅದನ್ನು ಮಾಡಲು ನಿರ್ವಹಿಸಿದರೆ ಅದೃಷ್ಟವಶಾತ್ ಸಮಸ್ಯೆಯನ್ನು ಪರಿಹರಿಸಿ. ನಾನು ಅದನ್ನು ಮಾಡದಿದ್ದರೆ ಪರಿಹಾರಗಳನ್ನು ಫಾರ್ಮ್ ei⁻i⍵t ಗಾಗಿ ಎಲ್ಲಾ ಕಣಗಳಿಗೆ ಊಹಿಸುವ ಮೂಲಕ ಪ್ರಾರಂಭಿಸಿದರೆ ಸ್ಥಳಾಂತರಗಳು ಮತ್ತು ನಿರ್ಣಾಯಕ ಪಾಯಿಂಟ್ಗಳದ್ದಾಗಿವೆ ಎಂದು ನೀವು ಊಹಿಸುತ್ತೀರಿ. ಇಲ್ಲಿರುವ ಈ ಒಮೆಗಾ ಎಲ್ಲಾ 3 ಕ್ಕೆ ಒಂದೇ ಆಗಿರಬೇಕು. ಹಾಗಾಗಿ ನಾನು ಅದನ್ನು ಆಸಿಲೇಷನ್ ಹೊಂದಿಸಿದರೆ ಅವೆಲ್ಲವೂ ಒಟ್ಟಾಗಿ ಒಂದು ಸಂಭವನೀಯ ಫ್ರೀಕ್ವೆನ್ಸಿ ಆಸಿಲೇಷನ್ನ ಫ್ರೀಕ್ವೆನ್ಸಿ ನನಗೆ ತೋರಿಸಲಿದೆ, ಸರಿ. ಆದ್ದರಿಂದ ಮತ್ತೊಮ್ಮೆ ಕಪಲ್ಡ್ ಸಿಸ್ಟಮ್ ವಿವಿಧ ಭಾಗಗಳು ಸಾಮಾನ್ಯವಾಗಿ ವಿಭಿನ್ನ ಆವರ್ತನಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಎಂದು ನಾನು ಒತ್ತಿ ಹೇಳುತ್ತೇನೆ, ಕನಿಷ್ಠ ನಾವು ಮಾಡುತ್ತಿರುವ ಸಮಸ್ಯೆಗಳಿಗೆ. ಆದ್ದರಿಂದ ನಾವು ಅನ್ನು ಒಮೆಗಾ ಆಂಗ್ಯುಲಾರ್ ಫ್ರೀಕ್ವೆನ್ಸಿ ಈ ವಿಭಿನ್ನ ಮೌಲ್ಯಗಳನ್ನು ನಿರ್ಧರಿಸಿದ ನಂತರ ನೀವು ಸಮಸ್ಯೆಯ ಒಂದು ಭಾಗವನ್ನು ಪರಿಹರಿಸಿದ್ದೀರಿ. ಇದು ಸಾಮಾನ್ಯ ಆವರ್ತನಗಳನ್ನು ಅಥವಾ ಸಾಮಾನ್ಯ ಮೋಡ್ ಆವರ್ತನಗಳನ್ನು ಕಂಡುಕೊಳ್ಳುತ್ತಿದೆ. ಒಂದು ಭಾಗವನ್ನು ಉಳಿದಿರುವ ಭಾಗವು ಸಾಮಾನ್ಯ ವಿಧಾನಗಳನ್ನು ಎಂದು ಕಂಡುಕೊಳ್ಳುತ್ತದೆ. ಆದ್ದರಿಂದ ಸರಳ ಪದಗಳಲ್ಲಿ ಸಾಮಾನ್ಯ ವಿಧಾನಗಳು ಅಥವಾ ಕೇವಲ ಕಲೆಕ್ಟಿವ್ ಪ್ಯಾಟರ್ನ್ ಆಸಿಲೇಷನ್ ಮಾದರಿ ನಿಮ್ಮ ಕಪಲ್ಡ್ ಸಿಸ್ಟಮ್ನಲ್ಲಿ ತೋರಿಸಿದ ಹಾಗೆ. ಆದ್ದರಿಂದ ನೀವು 2 ಕಣಗಳಿಂದ ಮಾಡಬೇಕಾದ ಒಂದೆರಡು ಸಿಸ್ಟಮ್ ಹೊಂದಿದ್ದರೆ 3 ಕಣಗಳಿಂದ ದೊಡ್ಡ ಸಂಖ್ಯೆ. ಆದ್ದರಿಂದ ನೀವು ಈ ರೀತಿಯ ಏನನ್ನಾದರೂ ನೋಡಿದಾಗ ನೀವು ನಿಜವಾಗಿಯೂ ಚಿಂತೆ ಮಾಡುತ್ತಿಲ್ಲ ಎಂದು ನೀವು ನಿಜವಾಗಿ ಚಿಂತೆ ಮಾಡುತ್ತಿದ್ದೀರಿ. ಆದ್ದರಿಂದ ನೀವು ಇಲ್ಲಿ ಏನು ಮಾಡುತ್ತೀರಿ? ಆದ್ದರಿಂದ ಏನು ಮಾಡುತ್ತೀರಿ? ಕ್ರಿಯಾತ್ಮಕತೆಯ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದೀರಿ. ಅದನ್ನು ಎಲ್ಲಾ ಕಣಗಳಿಂದ ಒಟ್ಟಾಗಿ ಪ್ರದರ್ಶಿಸಲಾಗುತ್ತದೆ. ಆದ್ದರಿಂದ ನಾವು ಸಾಮೂಹಿಕ ಆಂದೋಲನಗಳಲ್ಲಿ ಆಸಕ್ತಿ ಹೊಂದಿದ್ದೇವೆ. ಆದ್ದರಿಂದ ಈ ಸಾಮಾನ್ಯ ವಿಧಾನಗಳು ವಿಭಿನ್ನವಾಗಿವೆ. ಸಾಮೂಹಿಕ ಆಂದೋಲನಗಳು, ಸಾಮೂಹಿಕ ಕ್ರಿಯಾತ್ಮಕಗಳು ಇದನ್ನು ಒಂದೆರಡು ಸಿಸ್ಟಮ್ ನಿಂದ ಪ್ರದರ್ಶಿಸಬಹುದು. ಆದ್ದರಿಂದ ಸಾಮಾನ್ಯ ವಿಧಾನಗಳನ್ನು ಹುಡುಕುವ ಬಗ್ಗೆ ಗೆ ಹೋಗೋಣ. ಆದ್ದರಿಂದ ನಾವು ಮಾಡಿದ ಮೊದಲ ಸಮಸ್ಯೆ ಆಗಿತ್ತು. ಈ ಸಮಸ್ಯೆ 2 ಪೆಂದುಲ ಮತ್ತು ಅವರ ಸ್ವತಂತ್ರ ಪೆಂದುಲ. ಆದರೆ ನೀವು ಅವುಗಳನ್ನು ಚಿಲುಮೆಯೊಂದಿಗೆ ಜೋಡಿಸಿದರೆ ಅದರ ಸ್ಪ್ರಿಂಗ್ ಕಾನ್ಸ್ಟಂಟ್ ಕೆ, ಆಗ ಅವು ಕಪಲ್ಡ್ ಸಿಸ್ಟಮ್. ಇಲ್ಲಿ 2 ಬಲ್ಬ್ಗಳ ದ್ರವ್ಯರಾಶಿಯು ಒಂದೇ m ಗೆ ಸಮಾನವಾಗಿರುತ್ತದೆ ಮತ್ತು L ಪ್ರತಿ ಲೋಲಕದ ಸ್ಟ್ರಿಂಗ್ ರ ಉದ್ದ ಮತ್ತು ರ ಸಮಾನವಾಗಿರುತ್ತದೆ. ಮತ್ತು ನೀವು ನೆನಪಿಡಿ, ನೀವು ಈ ಸಿಸ್ಟಮ್ ಚಲನೆಯ ಸಮೀಕರಣಗಳನ್ನು ಬರೆದರೆ ತದನಂತರ ನಾವು ಈ ಕೆಳಗಿನ ರೂಪದ ಪರಿಹಾರವನ್ನು ಪಡೆದುಕೊಂಡಿದ್ದೇವೆ ಎಂದು ಹೇಳಿದ್ದೇವೆ. ಆದ್ದರಿಂದ ನಾವು ಅವುಗಳಲ್ಲಿ x ಎಂದು ಕರೆಯುತ್ತೇವೆ, ಸುಮಾರು ಸ್ಥಳಾಂತರ x, ಮತ್ತು ಎರಡನೆಯದಾಗಿ ನಾವು ಹೇಳಿದ y ಲೋಲಕವಾಗಿದೆ. ನಾವು ಅದನ್ನು y ಲೋಲಕ ಎಂದು ಕರೆಯುತ್ತೇವೆ ಮತ್ತು ಅದು y ನ ಸ್ಥಳಾಂತರಗೊಳಿಸುತ್ತದೆ. ನಾನು x(t)ei⍵t ರೂಪದ ಸಲ್ಯೂಷನ್ ಅನ್ನು ಭಾವಿಸುತ್ತೇನೆ ಮತ್ತು y(b)e⁻i⍵t. ಆದ್ದರಿಂದ ನೀವು ಇದನ್ನು ಚಲನೆಯ ಸಮೀಕರಣದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುತ್ತೀರಿ ಮತ್ತು ಅಂತಿಮವಾಗಿ a ಮತ್ತು b ರ ಗುಣಾಂಕಗಳ ಪ್ರಕಾರ ಎಲ್ಲವನ್ನೂ ಬರೆಯಿರಿ. ಮತ್ತು ನಾನು ಇಲ್ಲಿ ಹೊಂದಿರುವ ಈ ರೀತಿಯ ಸಮೀಕರಣದೊಂದಿಗೆ ನೀವು ರವರೆಗೆ ಕೊನೆಗೊಳ್ಳುತ್ತೀರಿ.
ಮತ್ತು ಈ ಸಮೀಕರಣಗಳಲ್ಲಿ ಇರುವ ಎರಡು ಅಪರಿಚಿತಗಳನ್ನು ಪರಿಹರಿಸಲು ನಾವು ಬಯಸುತ್ತೇವೆ. ಎರಡು ಅಪರಿಚಿತಗಳು ಎ ಮತ್ತು ಬಿ. ಮತ್ತು ನೀವು ನೋಡುವಂತೆ ಈ ಪ್ರಕರಣಕ್ಕೆ ಬಹಳ ಟ್ರಿವಿಯಲ್ ಸಲ್ಯೂಷನ್ ಎ 0 ಮತ್ತು ಬಿ 0ಕ್ಕೆ ಸಮನಾದಾಗ. ಆದರೆ ನಾವು ಆ ಟ್ರಿವಿಯಲ್ ಸಲ್ಯೂಷನ್ ಸರಳವಾಗಿ ಬಯಸುವುದಿಲ್ಲ ಏಕೆಂದರೆ ಅಡಿ ಆಸಿಲೇಷನ್ ಇಲ್ಲ ಏಕೆಂದರೆ ಶೂನ್ಯ ರ ಆಂಪ್ಲಿಯೂಡ್ ಎಲ್ಲಾ ಸಮಯ. ಯಾವುದೇ ಆಂಪ್ಲಿಟ್ಯೂಡ್ ಇಲ್ಲ ನಮಗೆ ಅಂತಹ ಪರಿಹಾರ ಬೇಕು. ಮತ್ತು ಈ ಪರಿಹಾರ ಯಾವಾಗಲೂ ಇರುತ್ತದೆ ಆದರೆ ನಾವು ಆ ಪರಿಹಾರವನ್ನು ನಿರ್ಲಕ್ಷಿಸಬೇಕು ಎ ಮತ್ತು ಬಿನ ಇತರ ಮೌಲ್ಯಗಳು. ಇದು ನಾನ್ಜೀರೋ. ಇದಕ್ಕಾಗಿ ಈ ಎರಡು ವರ್ಗದ ಸಮೀಕರಣವು ತೃಪ್ತಿಗೊಂಡಿದೆ ಆದ್ದರಿಂದ ನೀವು ಇಲ್ಲಿ ಅನ್ನು ಪುನಃ ಬರೆದಿದ್ದೀರಿ. ಮ್ಯಾಟ್ರಿಕ್ಸ್ ವೆಕ್ಟರ್ ಫಾರ್ಮ್ ಅನ್ನು ತುಂಬಾ ಸರಳವಾಗಿದೆ ಅದನ್ನು ಮಾಡಲು ಮತ್ತು ಈ ಮ್ಯಾಟ್ರಿಕ್ಸ್ ಅನ್ನು ಎಂದು ಕರೆಯಲು ಮತ್ತು ಕೈ ಅನ್ನು ನಮ್ಮ ವೆಕ್ಟರ್ನಂತೆ ನಾವು ಎ ಮತ್ತು ಬಿ. ನಂತರ ಈ ಮ್ಯಾಟ್ರಿಕ್ಸ್ ವೆಕ್ಟರ್ ಈಕ್ವೇಶನ್ ಸರಳವಾಗಿ ಎ ಮಟ್ಕೈಮ್ಸ್ ಇಸ್ ಈಕ್ವಲ್ ಟು 0 ಎಂದು ಬರೆಯಬಹುದು ಮತ್ತು ನಾನ್ ಟ್ರಿವಿಯಲ್ ಡಿಟರ್ಮಿನೆಂಟ್ ಎಂನ ನಿರ್ಣಾಯಕರು ಶೂನ್ಯ ಆಗಿರಬೇಕು. ನಾವು ಸಾಮಾನ್ಯ ಆವರ್ತನಗಳ ಮೌಲ್ಯಗಳನ್ನು ಮತ್ತು ಈ ಸಮಸ್ಯೆಗೆ ಕಾರಣಗಳನ್ನು ಪಡೆಯಲು ಸಾಧ್ಯವಾಯಿತು. ನಿಮಗೆ ನೆನಪಿದ್ದರೆ ನಾವು ಎರಡು ಸಂಭವನೀಯ ಫ್ರೀಕ್ವೆನ್ಸಿ ಪಡೆದಿದ್ದೇವೆ. ಒಂದು ಒಮೆಗಾ 1 ಸ್ಕ್ವೇರ್ ಇದು ಸಮಾನವಾಗಿರುತ್ತದೆ ಒಮೆಗಾ ಶೂನ್ಯ ಸ್ಕ್ವೇರ್ಗೆ ಮತ್ತು ಎಸ್ ಎರಡನೆಯ ಆವರ್ತನವು ಒಮೆಗಾ 2 ಸ್ಕ್ವೇರ್ ಅದು ಸಮಾನವಾಗಿರುತ್ತದೆ ಒಮೆಗಾ ಶೂನ್ಯ ಸ್ಕ್ವೇರ್ ಪ್ಲಸ್ 2 ಒಮೆಗಾ ಸ್ಕ್ವೇರ್ಗೆ. ಆದ್ದರಿಂದ ನಾವು ಅನ್ನು ಹೊಂದಿಕೊಳ್ಳುವ ಸಂಭವನೀಯ ಸಾಮಾನ್ಯ ವಿಧಾನ ಆವರ್ತನವಾಗಿದೆ. ನಾವು ಈಗಾಗಲೇ ಸಮಸ್ಯೆಯ ಈ ಭಾಗವನ್ನು ಪರಿಹರಿಸಿದ್ದೇವೆ. ಈಗ ಸಾಮಾನ್ಯ ಮೋಡ್ಗಳನ್ನು ನಾನೇ ಕಂಡುಕೊಂಡಿದ್ದೇನೆ ಮತ್ತು ಈ ಪ್ರತಿಯೊಂದು ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿ ಮತ್ತು ಇದಕ್ಕೆ ಅನುಗುಣವಾಗಿ ಸಂಭವನೀಯ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿಗಳು ಇರುತ್ತದೆ. ಸಾಮಾನ್ಯ ಮೋಡ್ ಇರುತ್ತದೆ ನಾನದನ್ನು ಕರೆಯುತ್ತೇನೆ ಕೈ 1 ಎಂದು ಮತ್ತು ಒಮೆಗಾ 2ಕ್ಕೆ ಅನುಗುಣವಾಗಿ ಎರಡನೆಯ ಸಾಮಾನ್ಯ ವಿಧಾನ ಇರುತ್ತದೆ ನಾನು ಅದನ್ನು ಕೈ 2 ಎಂದು ಕರೆಯುತ್ತೇನೆ. ಆದ್ದರಿಂದ ಒಮೆಗಾ ಪ್ರಾರಂಭಿಸೋಣ ನಮ್ಮ ಮ್ಯಾಟ್ರಿಕ್ಸ್ ವೆಕ್ಟರ್ ಈಕ್ವೇಶನ್ ಇದನ್ನು ಸಬ್ಸ್ಟಿಟ್ಯೂಟ್ ಅವು ನಾವು ಮೊದಲು ಹೊಂದಿದ್ದ ಸಮೀಕರಣವನ್ನು ನಕಲಿಸಿವೆ. ಈಗ ನಾನು ಮಾಡಬೇಕಾಗಿರುವುದು ಒಮೆಗಾ ಸ್ಕ್ವೇರ್ ಬೈ ಮೌಲ್ಯಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಒಮೆಗಾ 1 ಸ್ಕ್ವೇರ್. ಹಾಗಾಗಿ ನಾನು ಈ ಕೆಳಗಿನ ಮ್ಯಾಟ್ರಿಕ್ಸ್ ವೆಕ್ಟರ್ ಈಕ್ವೇಶನ್ ಅನ್ನು ಪಡೆಯುತ್ತೇನೆ. ಈಗ ನಾನು ಇದನ್ನು ಎ ಮತ್ತು ಬಿ ಗಾಗಿ ಪರಿಹರಿಸಬೇಕಾಗಿದೆ. ಆದ್ದರಿಂದ ಎರಡನೇ ಸಮೀಕರಣದಲ್ಲಿ ನೀವು ಚಿಹ್ನೆಯ ಒಟ್ಟಾರೆ ಬದಲಾವಣೆಯನ್ನು ಮಾಡಿದರೆ ಅದು ನಿಖರವಾಗಿ ಮೊದಲ ಸಮೀಕರಣವಾಗಿದೆ. ಆದ್ದರಿಂದ ಈ ಸಮೀಕರಣವನ್ನು ಸುಲಭ ಫಾರ್ಮ್ ನಲ್ಲಿ ಮರುಬರೆಯಬಹುದು ಮೈನಸ್ ಬಿ 0ಕ್ಕೆ ಸಮಾನವಾಗಿರುತ್ತದೆ. ಹಾಗಾಗಿ ನಾನು ಒಮೆಗಾ ಸ್ಕ್ವೇರ್ ಅನ್ನು ರ ಉದ್ದಕ್ಕೂ ರದ್ದು ಮಾಡಬಹುದು ಅದರ ಮೈನಸ್ ಬಿ 0ಗೆ ಸಮಾನವಾಗಿರುತ್ತದೆ ಮತ್ತು ಇದು ಎ ಬಿಗೆ ಸಮಾನವಾಗಿರುತ್ತದೆ ಎಂದು ಸೂಚಿಸುತ್ತದೆ. ಮತ್ತು ಅವುಗಳಲ್ಲಿ ಒಂದನ್ನು ಸರಿಪಡಿಸಲು ನಿಮಗೆ ಸ್ವಾತಂತ್ರ್ಯ ಇರುವುದರಿಂದ ಬಿ 1 ಗೆ ಸಮಾನವಾಗಿರುತ್ತದೆ ಎಂದು ನಾನು ಹೇಳಬಲ್ಲೆ. ಇದರಲ್ಲಿ ಒಂದು ಪ್ರಕರಣವು 1 ಮತ್ತು ಗೆ ಸಮಾನವಾಗಿರುತ್ತದೆ. ನಾನು ಕೈ ಪಡೆಯುವ ಪರಿಹಾರ 1 ಆಗುತ್ತದೆ. ಬಿ ಇದು 1 ಕ್ಕೆ ಸಮಾನವಾಗಿರುತ್ತದೆ. ಇದು ಕ್ಕೆ ಅನುಗುಣವಾದ ಸಾಮಾನ್ಯ ಮೋಡ್ ಆಗಿದ್ದು ಆವರ್ತನವು ಗೆ ಸಮಾನವಾಗಿರುತ್ತದೆ ಒಮೆಗಾ ಶೂನ್ಯ ಸ್ಕ್ವೇರ್. ಈಗ ಅನ್ನು ಕಂಡುಹಿಡಿಯಲು ಇದೇ ರೀತಿಯ ವಿಧಾನವನ್ನು ಬಳಸಬೇಕಾಗಿದೆ. ಎರಡನೇ ಸಾಮಾನ್ಯ ಮೋಡ್ ಫ್ರೀಕ್ವೆನ್ಸಿ ಅದನ್ನು ಮಾಡಲು ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ಸಮೀಕರಣಕ್ಕೆ ಹಿಂತಿರುಗುತ್ತದೆ. ಈಗ ಎರಡನೇ ಸಾಮಾನ್ಯ ಮೋಡ್ ಗಾಗಿ ಆವರ್ತನಗಳು ಒಮೆಗಾ ಸ್ಕ್ವೇರ್ ಆಗಿರುತ್ತದೆ ಒಮೆಗಾ ಶೂನ್ಯ ಸ್ಕ್ವೇರ್ ಜೊತೆಗೆ 2 ಒಮೆಗಾ ಸ್ಕ್ವೇರ್. ಈಗ ಈ ಸಮೀಕರಣದಲ್ಲಿ ಒಮೆಗಾ ಸ್ಕ್ವೇರ್ ರ ಈ ಮೌಲ್ಯವನ್ನು ಸಬ್ಸ್ಟಿಟ್ಯೂಟ್ ಮಾಡುತ್ತದೆ ನಾವು ಮೊದಲು ಮಾಡಿದಂತೆ ಮತ್ತು ನೀವು ಅದನ್ನು ಮತ್ತು ರದ್ದುಗೊಳಿಸಿದರೆ ಕೆಲವು ಒಮೆಗಾಗಳನ್ನು ಇಲ್ಲಿದೆ ನಿಮಗೆ ಸಿಗುತ್ತದೆ. ಆದ್ದರಿಂದ ಇದು ಮತ್ತು ಈಗ ಅನ್ನು ಸ್ಟ್ಯಾಂಡರ್ಡ್ ಲೀನಿಯರ್ ಸಮೀಕರಣವಾಗಿ ಪುನಃ ಬರೆದರೆ ಇದು ಕೇವಲ 0ಗೆ ಸಮಾನವಾಗಿರುತ್ತದೆ ಮತ್ತು ಎ ಇಸ್ ಈಕ್ವಲ್ ಟು ಮೈನಸ್ ಬಿ ಗೆ ಸಮಾನ ಎಂದು ಇದು ಸೂಚಿಸುತ್ತದೆ. ಸಾಮಾನ್ಯವಾಗಿ
ಈ ಸಂದರ್ಭದಲ್ಲಿ ನಮಗೆ ಒಂದು ಹಂತದ ಸ್ವಾತಂತ್ರ್ಯವಿದೆ, ಹಾಗಾಗಿ ನಾನು ಬಿ ಅನ್ನು ಹೊಂದಿಸಿದರೆ 1 ಎ ಗೆ ಸಮಾನವಾಗಿರುತ್ತದೆ -1 ಗೆ ಸಮಾನವಾಗಿರುತ್ತದೆ. ಈಗ ನನ್ನ ಎರಡನೇ ಹೊಂದಿದ್ದೇನೆ. ಸಾಮಾನ್ಯ ಮೋಡ್ ಕೈ 2 ಅನ್ನು ಇದು -1 ಆಗಿರುತ್ತದೆ. ನಾನು ಈಗ ಸಾಮಾನ್ಯ ವಿಧಾನಗಳು ಎರಡನ್ನೂ ಹೊಂದಿದ್ದೇನೆ. ನಾನು ಈಗ ಸಾಮಾನ್ಯ ಪರಿಹಾರವನ್ನು ಬರೆಯಬಹುದು. ನಾವು ಸಾಮಾನ್ಯ ಪರಿಹಾರವನ್ನು ಬರೆಯುವ ಮೊದಲು ಭೌತಿಕ ವಿಷಯವನ್ನು ನೋಡೋಣ. ನಾವು ಅನ್ನು ಹೊಂದಿರುವ ಫಲಿತಾಂಶಗಳು ಮೊದಲ ಸಾಮಾನ್ಯ ಮೋಡ್ ಈ ವೆಕ್ಟರ್ 1 ಮತ್ತು ಒಂದು ವೇಳೆ ಅದು ರಿಂದ ಎಲ್ಲಿಂದ ಬಂತು ಎಂಬುದು ನಿಮಗೆ ನೆನಪಿದ್ದರೆ ಫಲಿತಾಂಶವು ಬಿ ಎ ಮತ್ತು ಬಿ ಗೆ ಆಂಪ್ಲಿಟ್ಯೂಡ್ಸ್ ಆಗಿದೆ. ಆದ್ದರಿಂದ ಇಲ್ಲಿ 2 ಪೆಂಡುಲಮ್ನ 2 ಆಂಪ್ಲಿಟ್ಯೂಡ್ಸ್ ಎಲ್ಲಾ ಸಮಯದಲ್ಲೂ. ಆದ್ದರಿಂದ ಎಂದು ಇದು ನನಗೆ ಹೇಳುತ್ತಿದೆ. ಭೌತಿಕ ಚಿತ್ರವೆಂದರೆ ಸ್ಥಳಾಂತರಗಳು ಈ ರಂತೆಯೇ ಇವೆ, ಅವು ಹಂತ ರಲ್ಲಿವೆ. ಆದ್ದರಿಂದ ಇದು ಸಂಭವನೀಯ ಸಾಮೂಹಿಕ ಸಿಸ್ಟಮ್ ಆಸಿಲೇಷನ್ ಒಂದಾಗಿದೆ, ಆದ್ದರಿಂದ ಅವು ಒಟ್ಟಿಗೆ ಹೋಗುತ್ತವೆ. ಆದ್ದರಿಂದ ಈ ಸಾಮಾನ್ಯ ವಿಧಾನ. ಇನ್ನೊಂದು ಕಡೆ ನೀವು ಎರಡನೇ ಸಾಮಾನ್ಯ ಮೋಡ್ ಕೈ ಅನ್ನು ಕೆ ನೋಡಿದರೆ ಎರಡನೆಯ ಫ್ರೀಕ್ವೆನ್ಸಿ ಒಮೆಗಾ 2 ಸ್ಕ್ವೇರ್ ರ ಮೌಲ್ಯ ಅದು ನನಗೆ ಎಂದು ಹೇಳುತ್ತದೆ. ಎ ಎಂಬುದು -b ಗೆ ಸಮಾನವಾಗಿರುತ್ತದೆ ಅಥವಾ b - a ಗೆ ಸಮಾನವಾಗಿರುತ್ತದೆ, ಅದು ಒಂದೇ ರೀತಿಯದ್ದಾಗಿದೆ. ಆದ್ದರಿಂದ ಇಲ್ಲಿ ಒಂದು ಸ್ಥಳಾಂತರವು ಇತರ ಋಣಾತ್ಮಕವಾಗಿದೆ ಮತ್ತು ಮ್ಯಾಗ್ನಿಟ್ಯೂಡ್ ಸಮಾನವಾಗಿರುತ್ತದೆ ಎಂದು ಅದು ನನಗೆ ಹೇಳುತ್ತದೆ. ಆದ್ದರಿಂದ ಅದು ಈ ರೀತಿಯಾಗಿ ಅವರು ಈ ಮಾಡುತ್ತಾರೆ. ಆದ್ದರಿಂದ ಆ ಪೆಂದುಲರಲ್ಲಿ ಇಬ್ಬರು ಈ ಮೋಡ್ ರಲ್ಲಿ ಓಲಾಡುತ್ತಿದ್ದಾರೆ, ಇದರಿಂದ ಎರಡನೇ ಮೋಡ್ಗೆ ಅನುಗುಣವಾಗಿರುತ್ತದೆ. ಆದ್ದರಿಂದ ಎರಡು ಪೆಂದುಲರ ಈ ಸಂಪೂರ್ಣ ಸಿಸ್ಟಮ್ ಸ್ಪ್ರಿಂಗ್ ನಿಂದ ಕಪಲ್ ಆದ 2 ಪೆಂಡುಲಾಗಳನ್ನು ಕೂಡಿದೆ. ಅವರು ಹೊಂದಿದ್ದಾರೆ ಕೇವಲ 2 ಸಾಮಾನ್ಯ ವಿಧಾನಗಳನ್ನು, ಒಂದು ವೇಳೆ ಅವು ಈ ರಂತೆ ಮತ್ತು ಇನ್ನೊಂದು ಹಂತ ರಿಂದ ಆಗಿರುವಂತಹ ಮತ್ತು ಈ ರಂತೆ ಸಾಮಾನ್ಯವಾಗಿ ಯಾವುದೇ ಸಂಭವನೀಯ ಆಸಿಲೇಷನ್ ಈ ಸಿಸ್ಟಮ್ ಅನ್ನು ಲೀನಿಯರ್ ಸೂಪರ್ಪೊಸಿಷನ್ ಎಂದು ಬರೆಯಬಹುದು ಈ ಎರಡು ವಿಧಾನಗಳ x ಮತ್ತು y. ಆದ್ದರಿಂದ x ಮತ್ತು y ಒರಿಜಿನಲ್ ಕೋಆರ್ಡಿನೇಟ್ ಸಿಸ್ಟಮ್. ಇದರಲ್ಲಿ ನಾವು ಚಲನೆಯ ಸಮೀಕರಣಗಳನ್ನು ರಲ್ಲಿ ಬರೆದಿದ್ದೇವೆ ಮತ್ತು ಅದೇ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ನಾವು ನಿಖರವಾಗಿ ಪರಿಹಾರವನ್ನು ಹೊಂದಿದ್ದೇವೆ. ಆದ್ದರಿಂದ ಇಲ್ಲಿ ಈ ಸಂಪೂರ್ಣ ವಿಷಯ ಸಾಮಾನ್ಯ ಸಿಸ್ಟಮ್ ಅಲ್ಲಿ ಈ ಕಪಲ್ಡ್ ಸಿಸ್ಟಮ್ ಸಾಧ್ಯವಿರುವ ಯಾವುದೇ ಕ್ರಿಯಾತ್ಮಕಗಳನ್ನು ಈ ಎರಡು ಸಾಮಾನ್ಯ ವಿಧಾನಗಳಿಂದ ಸೂಪರ್ಪೊಸಿಷನ್ ಎಂದು ಬರೆಯಬಹುದು, ಅದು ಇಲ್ಲಿ ಆಗಿದೆ. ಮತ್ತು ನಿರ್ದಿಷ್ಟವಾಗಿ ರಲ್ಲಿ ನೀವು ಈ ಆಂಪ್ಲಿಟ್ಯೂಡ್ಸ್ ಮತ್ತು ಸಾಮಾನ್ಯ ಹಂತಗಳಲ್ಲಿ ಮತ್ತು ಅನ್ನು ನಿರ್ದಿಷ್ಟ ರೀತಿಯ ಆಸಿಲೇಷನ್ ಪಡೆಯಲು ಸಿಸ್ಟಮ್ ಪ್ರದರ್ಶಿಸಬಹುದು. ಆದ್ದರಿಂದ ಸಾಮಾನ್ಯ ವಿಧಾನಗಳ ಮಹತ್ವವನ್ನು ಕೋರಿದಾಗ ಸಿಸ್ಟಮ್ ಪ್ರದರ್ಶಿಸಲಾದ ಯಾವುದೇ ಪರಿಹಾರವನ್ನು ಯಾವಾಗಲೂ ಲೀನಿಯರ್ ಸೂಪರ್ಪೊಸಿಷನ್ ಎಂದು ಪರಿಹರಿಸಬಹುದು. ಅದರ ಅನುಗುಣವಾದ ಸಾಮಾನ್ಯ ವಿಧಾನಗಳನ್ನು ನಾವು ಹಿಂದಿನ ಮತ್ತು ಮಾಡಿದ ಎರಡನೇ ಸಮಸ್ಯೆಗೆ ಈಗ ಹೋಗೋಣ. ಪರಿಹಾರವನ್ನು ನೋಡೋಣ ಮತ್ತು ಸಾಮಾನ್ಯ ವಿಧಾನಗಳನ್ನು ಅನ್ನು ಪಡೆಯಲು ಅವಕಾಶ ಮಾಡಿಕೊಡಿ. ಈ ಸಂದರ್ಭದಲ್ಲಿ ಸ್ಪ್ರಿಂಗ್ಸ್ ಜೊತೆಗೆ 3 ಬ್ಲಾಕ್ಗಳ ಸಿಸ್ಟಮ್. ಇದು 2 ಸ್ಪ್ರಿಂಗ್ಗಳು ನಿಖರವಾಗಿ ಅದೇ ಸ್ಪ್ರಿಂಗ್ ಕಾನ್ಸ್ಟಂಟ್ ಎಂದು ನಾವು ಭಾವಿಸುತ್ತೇವೆ. ಸಮಸ್ಯೆಯನ್ನು ಪರಿಹರಿಸಲು ಮೂಲತಃ ನಾವು ಅನ್ನು ಬರೆಯಬೇಕಾಗಿತ್ತು. ನಾವು ಚಲನೆಯ ಸಮೀಕರಣಗಳನ್ನು ಬರೆಯಬೇಕಾಗಿತ್ತು. ಈ 3 ಬ್ಲಾಕ್ಗಳು ಅಥವಾ ಗೋಡೆಗಳನ್ನು x2 x3 ಬ್ಲಾಕ್ಗಳು ಎಂದು ಕರೆಯಬಹುದು ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಒಂದರ ಸ್ಥಳಾಂತರವನ್ನು x1 x3 x ಮತ್ತು 3x ಎಂದು ತೋರಿಸಲಾಗಿದೆ. x2 x ಮತ್ತು 3x. ಆದ್ದರಿಂದ ನಾವು ಮುಂದೆ ಸಾಗಿದ್ದೇವೆ ಚಲನೆಯ ಸಮೀಕರಣಗಳನ್ನು ಮತ್ತು ಎಂದಿನಂತೆ ನಮ್ಮ ಪಾಕವಿಧಾನವು ಫಾರ್ಮ್
ಎ ಈ ಶಕ್ತಿಯ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಅಂದರೆ ಒಮೆಗಾ ಒಮೆಗಾ ಬಹುಶಃ ಪವರ್ ಐ ಆಗದಿರಬಹುದು ಸಿ ಇ ಪವರ್ ಐ ಒಮೆಗಾ ಗೆ ಟಿ x1 x2 ಮತ್ತು x3 ಚಲನೆಯ ಸಮೀಕರಣಗಳಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡುವುದು ಮತ್ತು ಅಂತಿಮವಾಗಿ ನೀವು ಈ ಮ್ಯಾಟ್ರಿಕ್ಸ್ ವೆಕ್ಟರ್ ಈಕ್ವೇಶನ್ ಪಡೆಯುತ್ತೀರಿ m ಬಾರಿ 0 ಕ್ಕೆ ಸಮಾನವಾಗಿರುತ್ತದೆ m ನ ಡಿಟರ್ಮಿನೆಂಟ್ 0 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಅದು ನಮಗೆ 3 ಸಂಭವನೀಯ ಸಾಮಾನ್ಯ ಮೋಡ್ ಆವರ್ತನಗಳನ್ನು ನೀಡುತ್ತದೆ ಈಗ ಪ್ರಶ್ನೆಯು ಸಾಮಾನ್ಯ ವಿಧಾನಗಳನ್ನು ಹುಡುಕುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಮೊದಲ ಪ್ರಕರಣವನ್ನು ನೋಡೋಣ ಒಮೆಗಾದ ಮೊದಲ ಪ್ರಕರಣಕ್ಕೆ ಅನುಗುಣವಾಗಿ ಒಮೆಗಾದ ವರ್ಗವಾದ ಒಮೆಗಾ ಸ್ಕ್ವೇರ್ ಆಗಿದೆ 1 ಸ್ಕ್ವೇರ್ ಮತ್ತು ಅದು 0 ಕ್ಕೆ ಸಮನಾಗಿರುತ್ತದೆ ಅದು ಈ ಮತ್ತು ಕ್ಕೆ ಸಬ್ಸ್ಟಿಟ್ಯೂಟ್ ನಾವು ಸಮಸ್ಯೆಯನ್ನು ಮಾಡುವ ವಿಧಾನ ಇಲ್ಲಿ ಒಮೆಗಾದ ಮೌಲ್ಯವು ಶೂನ್ಯವನ್ನು ಇಡುತ್ತದೆಯೇ ಏಕೆಂದರೆ ಒಮೆಗಾ ಸ್ಕ್ವೇರ್ ಎಲ್ಲಿ ಸಂಭವಿಸಿದಲ್ಲಿ ಈ ಸಮೀಕರಣದಲ್ಲಿ ಮ್ಯಾಟ್ರಿಕ್ಸ್ ವೆಕ್ಟರ್ ಈಕ್ವೇಶನ್ ರಲ್ಲಿ ಮತ್ತು ನಾನು ಇದರ ಫಲಿತಾಂಶ ಸಮೀಕರಣವನ್ನು ಬರೆದಾಗ ಅನ್ನು ಪಡೆಯುತ್ತೇನೆ ಈಗ ನಾನು ಬಿ ಮತ್ತು ಸಿಯ ಸೂಕ್ತ ಮೌಲ್ಯಗಳನ್ನು ಕಂಡುಹಿಡಿಯಬೇಕಾಗಿದೆ ಅದು ನಾನ್ ಟ್ರಿವಿಯಲ್ ಪರಿಹಾರಗಳಾಗಿವೆ ಈಗ ನೀವು ಅನ್ನು ಒಟ್ಟಾಗಿ ನೋಡಿದರೆ ಈ ಸಮೀಕರಣಗಳು ನಾನು ಎ ಮತ್ತು ಸಿ 2 ಬಿ1 ಅನ್ನು ತೆಗೆದುಕೊಂಡರೆ ಮತ್ತು ಬಿ2 ಬಿ1 ಎಲ್ಲವೂ ತೃಪ್ತಿಗೊಳ್ಳುತ್ತದೆ ಆದ್ದರಿಂದ ನಾನು ಅನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳೋಣ ಎಯು 1 ಗೆ ಸಮನಾಗಿರುತ್ತದೆ ಹಾಗಾಗಿ ನಾನು ಅದನ್ನು ಮಾಡಿದರೆ ಮೊದಲ ಸಮೀಕರಣವು ತೃಪ್ತಿಗೊಳ್ಳುತ್ತದೆ ಇದು ಆಗಿದೆ ಈ ಸಮೀಕರಣವು ತೃಪ್ತಿಗೊಂಡಿದೆ ಮತ್ತು ಈ ಸಮೀಕರಣವು ಸಹ ತೃಪ್ತಿಗೊಳ್ಳುತ್ತದೆ ಆದ್ದರಿಂದ ನನ್ನ ಸಾಮಾನ್ಯ ವಿಧಾನವು 1 ಆಗಿದೆ ಆದ್ದರಿಂದ ಮೊದಲ ಪ್ರಕರಣ ಫ್ರೀಕ್ವೆನ್ಸಿ ಒಮೆಗಾ ಶೂನ್ಯ ಸ್ಕ್ವೇರ್ಗೆ ಅನುರೂಪವಾಗಿದೆ ಆದ್ದರಿಂದ ಇಲ್ಲಿ ಮತ್ತೆ ಸಾಮಾನ್ಯ ಸಬ್ಸ್ಟಿಟ್ಯೂಟ್ ಒಮೆಗಾ ಸ್ಕ್ವೇರ್ ಅನ್ನು ಒಮೆಗಾ ಎಂದು ಬದಲಿಸುತ್ತವೆ ಈ ಸಮೀಕರಣದಲ್ಲಿ ಶೂನ್ಯ ಸ್ಕ್ವೇರ್ ನೀವು ಇದೀಗ ಇಲ್ಲಿ ನೋಡುತ್ತೀರಿ ಇದು ಮತ್ತು ನೀವು ಸರಳೀಕೃತ ಮ್ಯಾಟ್ರಿಕ್ಸ್ ವೆಕ್ಟರ್ ಈಕ್ವೇಶನ್ ಪಡೆಯುತ್ತೀರಿ ಇದರಿಂದ ನೀವು ಬಿ ಮತ್ತು ಸಿ ಅನ್ನು ನಿರ್ಧರಿಸುತ್ತೀರಿ ಹಾಗಾಗಿ ಈಗ ನಾನು ಅನ್ನು ಬರೆಯುತ್ತೇನೆ ಮತ್ತು ಒಮೆಗಾ ಸಬ್ಸ್ಟಿಟ್ಯೂಟ್ ಮಾಡಿ ಒಮೆಗಾ ಶೂನ್ಯ ಸ್ಕ್ವೇರ್ ಎಂದು ಬದಲಿಸಿದರೆ ಇದು ಮತ್ತು ಮತ್ತೊಮ್ಮೆ ಸಿಗುತ್ತದೆ ಇದನ್ನು ನಾನು ಸಂಪೂರ್ಣವಾಗಿ ಸಮೀಕರಣವನ್ನು ಸಂಪೂರ್ಣವಾಗಿ ನೋಡುತ್ತಿದ್ದರೆ ಅನ್ನು ಬಿ1 ಕ್ಕೆ ಕರೆದೊಯ್ಯುತ್ತೇನೆ ಎಂದು ನೋಡಿ ಮತ್ತು ಬಿಯಿಂದ 0 ಬಿ ಮೈನಸ್ ಗೆ 1 ರವರೆಗೆ ಸಮೀಕರಣಗಳ ಗುಂಪನ್ನು ತೃಪ್ತಿಗೊಳಿಸಲಾಗುತ್ತದೆ ಆದ್ದರಿಂದ ನನ್ನ ಸಾಮಾನ್ಯ ವಿಧಾನವು 1 0 1 ಅದು ಮತ್ತು ಅದೇ ರೀತಿ ನಾವು ಮುಂದೆ ಹೋಗಬಹುದು ಮತ್ತು ಮೂರನೇ ಪ್ರಕರಣಕ್ಕೆ ನಿರ್ಧರಿಸಬಹುದು ಇದು ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಒಮೆಗಾ ಶೂನ್ಯ ಸ್ಕ್ವೇರ್ ಮತ್ತೆ ಸಾಮಾನ್ಯ ಕಾರ್ಯವಿಧಾನದ ಮೂಲಕ ಹೀಗೆ ಈ ಬಾರಿ ನೀವು ಪಡೆಯಬೇಕಾದದ್ದನ್ನು ನೇರವಾಗಿ ಬರೆಯುತ್ತೇನೆ ಮತ್ತು ಮತ್ತೆ ನನಗೆ ಎ ಬಿ ಮತ್ತು ಸಿ ಎಂಬ 3 ಅಪರಿಚಿತಗಳಿವೆ ಒಂದು ರೀತಿಯ ಸ್ಥಿರ ರೀತಿಯಲ್ಲಿ ನಿರ್ಧರಿಸಬೇಕು ಮತ್ತು ನೀವು ಅದರೊಂದಿಗೆ ಹೆಚ್ಚು ಆರಾಮದಾಯಕವಾದ ಸಮೀಕರಣಗಳನ್ನು ನೋಡಿ ಇದನ್ನು ಸಾಮಾನ್ಯ ಸಮೀಕರಣದಲ್ಲಿ ಬರೆಯಿರಿ ಈ ಸಂದರ್ಭದಲ್ಲಿ ಮತ್ತು ಫಾರ್ಮ್ ನಾವು ಪಡೆಯಲು ಸಾಧ್ಯವಾಗುತ್ತದೆ ಮುಂದಿನ ಫಲಿತಾಂಶ 1 2 ಮತ್ತು 1 ಈಗ ನನ್ನ ಬಳಿ ಎಲ್ಲಾ 3 ಸಾಮಾನ್ಯ ವಿಧಾನಗಳಿವೆ ಆದ್ದರಿಂದ 1 1 1 2 ಆಗಿದೆ 1 0 1 ಮತ್ತು 3 1 2 ಮತ್ತು 1 ಮತ್ತು ನಾವು ಸಾಮಾನ್ಯ ಪರಿಹಾರವನ್ನು ಬರೆಯಬಹುದು ಆದ್ದರಿಂದ ನೀವು ರ ಬಗ್ಗೆ ಯೋಚಿಸಿದರೆ ಅದು ತಿಳಿಸುವ ಭೌತಿಕ ಚಿತ್ರ ಅನ್ನು ಕ್ಕೆ ನೋಡೋಣ 2 ಪ್ರಕರಣಗಳು ಆವರ್ತನಗಳು ಸಾಮಾನ್ಯ ಮೋಡ್ ಆವರ್ತನಗಳು 0 ಅಲ್ಲ ಎರಡನೇ ಪ್ರಕರಣ ಎಂದು ಹೇಳಿ ಆದ್ದರಿಂದ ಈ ಸಂದರ್ಭದಲ್ಲಿ ಎ ಮತ್ತು ಸಿ ಇದು ರ ಆಂಪ್ಲಿಟ್ಯೂಡ್ಸ್ ಮೊದಲ ಮತ್ತು ಮೂರನೇ ಕಣ ಅವು ಪೈನ ಹಂತದಿಂದ ಆಫ್ ಆದ್ದರಿಂದ ಇದರರ್ಥ ಮತ್ತು ಮಧ್ಯದ 1 0 ಆದ್ದರಿಂದ ಆಗಿದೆ ಮಧ್ಯಮ 1 ಸ್ಥಿರ ಮತ್ತು ಮಧ್ಯದ 1 ರ ಎರಡೂ ಬದಿಯಲ್ಲಿ
ವಾಗಿರುವವುಗಳು ಈ ರೀತಿ ಕಾರ್ಯನಿರ್ವಹಿಸುತ್ತವೆ ಆದರೆ ಮಧ್ಯದ ಕಣವು ಏನನ್ನೂ ಮಾಡಲು ಹೋಗುವುದಿಲ್ಲ. ಆದ್ದರಿಂದ ಇದು ಸಿಸ್ಟಮ್ ರ ಒಂದು ಸಂಭವನೀಯ ಸಾಮೂಹಿಕ ಚಲನೆಯಾಗಿದೆ ಮತ್ತು ಇದು ಫ್ರೀಕ್ವೆನ್ಸಿ ಒಮೆಗಾ ಅನುರೂಪವಾಗಿದೆ ಶೂನ್ಯ ಸ್ಕ್ವೇರ್. ಅದು ಏಕೆ ಆಗಿರಬೇಕು ಎಂದು ನೋಡಲು ಸುಲಭವಾಗಿದೆ ಏಕೆಂದರೆ ಮಧ್ಯದ ಒಂದು ಸ್ಥಿರವು ರಂತೆ ಚಲಿಸುವುದಿಲ್ಲ ಅದರ ಕಠಿಣ ಗೋಡೆಯಂತೆ ಊಹಿಸಬಹುದಾಗಿದೆ. ಮತ್ತು ಇತರ ಎರಡು ಕೇವಲ ಸರಳ ಹಾರ್ಮೋನಿಕ್ ಚಲನೆಗಳು. ಇದು ಅನುಗುಣವಾದ ಸ್ಪ್ರಿಂಗ್ಗಳ ಸ್ಪ್ರಿಂಗ್ ಕಾನ್ಸ್ಟಂಟ್ ಮಾತ್ರ ಅವಲಂಬಿತವಾಗಿರುತ್ತದೆ. ಅದಕ್ಕಾಗಿಯೇ ಫ್ರೀಕ್ವೆನ್ಸಿ ಒಮೆಗಾ ಶೂನ್ಯ ಸ್ಕ್ವೇರ್. ಮತ್ತೊಂದೆಡೆ ಈ ಸಂದರ್ಭದಲ್ಲಿ ನೀವು ಮೂರನೇ ಪ್ರಕರಣ ಕ್ಕೆ ಹೋಗುತ್ತೀರಿ. ಫ್ರೀಕ್ವೆನ್ಸಿ 3 ಒಮೆಗಾ ಆಗಿದೆ ಇಲ್ಲಿ ಶೂನ್ಯ ಸ್ಕ್ವೇರ್ ಇದು ಕ್ಕೆ ಅನುರೂಪವಾಗಿದೆ. ಮಧ್ಯಮ 3 ಪ್ರಕರಣಗಳ ಸಾಮಾನ್ಯ ಸಮತೋಲನ ಸ್ಥಾನವಾಗಿದೆ ಎಂದು ಹೇಳೋಣ. ಮಧ್ಯವು ಕ್ಕೆ ಈ ರೀತಿ ಇಲ್ಲಿ ಕ್ಕೆ ಸ್ಥಳಾಂತರಿಸಲಾಗುತ್ತದೆ ಮತ್ತು ಇದನ್ನು ಇಲ್ಲಿ ಮತ್ತು ಎಂದು ಬದಲಾಯಿಸಲಾಗುತ್ತದೆ ಇದನ್ನು ಇಲ್ಲಿ ಎಂದು ಸ್ಥಳಾಂತರಿಸಲಾಗುತ್ತದೆ. ಆದ್ದರಿಂದ ಅದು ಆಸಿಲೇಷನ್ ಆಂಪ್ಲಿಟ್ಯೂಡ್ಸ್ ರಾದ್ಯಂತ ಈ ಅನುಪಾತವನ್ನು ಕಾಯ್ದುಕೊಳ್ಳಲಿದೆ. ಆದ್ದರಿಂದ ಮೂರನೆಯ ಪ್ರಕರಣ ಮತ್ತು ಮೊದಲ ಪ್ರಕರಣ ಒಮೆಗಾ 0ಗೆ ಸಮಾನವಾದದ್ದನ್ನು ಯೋಚಿಸುತ್ತದೆ ಇದರರ್ಥ ಫ್ರೀಕ್ವೆನ್ಸಿ. ಆದ್ದರಿಂದ ಇದು ಪೀರಿಯಾಡಿಕ್ ಮೋಷನ್ ಅಲ್ಲ ಏಕೆಂದರೆ ನೀವು ಆಂಗ್ಯುಲಾರ್ ಫ್ರೀಕ್ವೆನ್ಸಿ 0 ಅನ್ನು ಪಡೆದಾಗ ನೀವು ಸಮಯ ಅನಂತ ಆಗಿದ್ದಾಗ ಅದು ದೊಸನಟ್ ಯಾವುದೇ ರೀತಿಯ ಆಸಿಲೇಟರಿ ಮೋಷನ್ಗೆ ಸರಿಹೊಂದುತ್ತದೆ. ಈಗ ಸಾಮಾನ್ಯ ಪರಿಹಾರವನ್ನು ಲೀನಿಯರ್ ಸೂಪರ್ಪೊಸಿಷನ್ನಂತೆ ಸರಳ ಎಂದು ಬರೆಯಲು ಸಾಧ್ಯವಿದೆ. ಈ ಮೂರು ಪ್ರಕರಣಗಳು ಮತ್ತು ಹಿಂದಿನ ಸಮಸ್ಯೆಗೆ ನಾವು ನಿಖರವಾಗಿ ಮಾಡಿದ ರೀತಿ. ಆದ್ದರಿಂದ ಇಲ್ಲಿ ನಾನು ರ ಮುಂದೆ ಸಾಮಾನ್ಯ ಪರಿಹಾರವನ್ನು ಹೊಂದಿದ್ದೇನೆ ಆದ್ದರಿಂದ ಸಾಮಾನ್ಯವಾಗಿ ಎಂದು ಹೇಳುವ ಅಂಶವನ್ನು ಹಿಮ್ಮೆಟ್ಟಲು ನೀವು n ಕಣಗಳು ಇದ್ದರೆ ಸಾಮಾನ್ಯ ಮೋಡ್ಗಳು ಇರಬಹುದು. ಆದರೆ ಸಾಮಾನ್ಯವಾಗಿ ರಲ್ಲಿ ಈ ಸಾಮಾನ್ಯ ವಿಧಾನಗಳ ಪೈಕಿ ಸೂಪರ್ಪೊಸಿಷನ್ ಎಂದು ದಂಪತಿಗಳ ವ್ಯವಸ್ಥೆಯಿಂದ ತೋರಿಸಬಹುದಾದ ಯಾವುದೇ ಕ್ರಿಯಾತ್ಮಕತೆಯನ್ನು ಈ ಸಾಮಾನ್ಯ ವಿಧಾನಗಳಾಗಿ ಬರೆಯಬಹುದು. ಅದಕ್ಕಾಗಿಯೇ ಈ ನಾರ್ಮಲ್ ಕ್ಯಾನೋನಿಕಲ್ ವಿಧಾನಗಳನ್ನು ತೋರಿಸುವ ಸಿಸ್ಟಮ್ ಬಳಸುವುದು ಸುಲಭವಾಗಿದೆ. ಇದರಿಂದ ನಾವು ವಿಶೇಷಗಳನ್ನು ತಯಾರಿಸಬಹುದು ಹಂತಗಳನ್ನು ಕುಶಲತೆಯಿಂದ ನಿರ್ವಹಿಸುವ ಮೂಲಕ ಸಿಸ್ಟಮ್ ತೋರಿಸುತ್ತದೆ ಮತ್ತು ಆಂಪ್ಲಿಟ್ಯೂಡ್ಸ್ ಅಂತಹುದೇ ವಿಧದ ಸಮಸ್ಯೆಗಳನ್ನು ಹೊಂದಿದೆ ಎಂದು ನಾನು ನಿಮಗೆ ಒತ್ತಾಯಿಸುವ ಕಾರ್ಯಯೋಜನೆಗಳಲ್ಲಿ ನಿಮಗೆ ಸಮಸ್ಯೆಗಳನ್ನು ಹೊಂದಿದೆ.